ಟೇಬಲ್ ಎಲ್ಲ ಸ್ವಲ್ಪ ಆಚೆ ಈಚೆ ಆಗಿದೆ. ನಾನೇ ಮಾಡಿದ್ದು, ಮೆಸ್ಸಪ್ ಮಾಡಿದ್ದೇನೆ. ಜೋರು ಮಳೆ ಫ್ರೆಂಡ್ಸ್. ಇಲ್ಲಿ ಒಂದು ಸ್ವಲ್ಪವೂ ಬಿಸಿಲಿಲ್ಲ. ಇದರಲ್ಲಿ ಲಿಂಕ್ ಹಾಕಿ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಆಗಿದೆ, ಇಲ್ಲಿ ಆಗಿದೆ ನೋಡಿ. ಇಲ್ಲಿ ದೊಡ್ಡ ದೊಡ್ಡ ಎಲೆ ಆಗಿದೆ ನೋಡಿ. ಮಮ್ಮಿ, ನೀವು ಪಾಲದ ಕಷಾಯ ಕುಡಿಯುವುದಿಲ್ವಾ? ಪಾಲದ ಕಷಾಯ ಕುಡಿಯುವುದಿಲ್ವಾ? ಆರೆಲ್ಲ ಮಾಡಿಕೊಂಡು ಕುತ್ಕೊಂಡ್ರೆ ಆಗ್ಲಿಕ್ಕಿಲ್ಲ, ಅದಕ್ಕೋಸ್ಕರ ನಮ್ಮ ಯಜಮಾನ್ರು ಬಂದ್ರು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಮೇಲೆ ಬೆಳಿಗ್ಗೆದೆಲ್ಲ ಬ್ರೇಕ್ಫಾಸ್ಟ್ ಆಯ್ತು. ಇವತ್ತು ಬೆಳಿಗ್ಗೆ ಇದು ಮಾಡಿದೆ. ಎಂತ ತಿಂಡಿ? ಎಂತ ಚಿನ್ನು? ಪಲಾವ್ ಮಾಡಿದ್ದು. ಅದು ನಾನು ಹೇಳುವಷ್ಟರಲ್ಲಿ ಹಸ್ಬೆಂಡ್ ಮಾಡಿ ಮುಗಿಸ್ತಾರೆ. ಕೇಳಿದ್ವಿ, ನಾನು ಬೆಳಿಗ್ಗೆ ಸ್ವಲ್ಪ ಲೇಟ್ ಅಲ್ವಾ ಹೇಳುದು, ಹಾಗೆ ಅವರು ಮಾಡಿದ್ರು. ಗ್ರೀನ್ ಮಸಾಲ ಎಲ್ಲ ಹಾಕಿ ಮಾಡಿದ್ರು. ಪುದೀನ, ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಹಾಕಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಎಲ್ಲ ಮಾಡಿದ್ವಿ. ಇದೊಂದು ಬೇರೆ ಸ್ಟೈಲಲ್ಲಿ ಮಾಡಿದ್ದಾರೆ. ಹಾಗೆ ಸ್ವೀಟಿಗೆ ಟಿಫಿನ್ ಕೂಡ ಕೊಂಡೋಗ್ಲಿಕ್ಕೆ ಉಂಟಲ್ಲ, ಸೊ ಅವ್ರು ಟಿಫಿನ್ ಕೊಂಡೋಗಿದ್ದಾರೆ. ಆಮೇಲೆ ಹಸ್ಬೆಂಡ್ ಡ್ಯೂಟಿಗೆ ಹೋಗಿದ್ದಾರೆ. ಅವರು ಮಧ್ಯಾಹ್ನ ಊಟಕ್ಕೆ ಬರ್ತಾರೆ. ಮತ್ತೆ ಮಧ್ಯಾಹ್ನದೆಲ್ಲ ರೆಡಿ ಆಗ್ಬೇಕು. ಒಬ್ರು ಮೀನ್ ತಂದು ಕೊಡ್ತಾರೆ ಅಂತ ಹೇಳಿದ್ದಾರೆ. ಇದು ಆಗಿದೆ, ಒಂದು ಮೂಲಂಗಿ ಮತ್ತೆ ಪೊಟೊಟೊ ಎಲ್ಲ ಹಾಕಿ ಒಂದು ಮಾಡಿದ್ದೀವಿ. ಒಂದು ಪಲ್ಯದಾಗಿ ಅದು ಸಹ ಆಗಿದೆ, ಅದು ರೆಡಿ ಉಂಟು. ಸುಕ್ಕದಾಗಿ ಅದು ಹೆಲ್ತಿಗೆ ಕೂಡ ಒಳ್ಳೇದಲ್ವಾ ಮೂಲಂಗಿ. ಅದನ್ನು ಮಾಡಿದ್ದೀವಿ. ಯಾಕೆ ತುಂಬಾ ಸಮಯ ಇತ್ತು, ನಾವು ಮೂಲಂಗಿ ಎಲ್ಲ ತಿನ್ನುವುದಿಲ್ಲ. ಇದನ್ನೆಲ್ಲ ತಿನ್ಬೇಕು, ಹೆಲ್ತಿಗೆ ತುಂಬಾ ಬೆಸ್ಟ್. ಹಾಗಾಗಿ ಅದೆಲ್ಲ ಮಾಡಿದ್ದೀವಿ. ಹಾಗೆ ನಮ್ಮ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಸ್ವಲ್ಪ ಆಚೆ ಈಚೆ ಆಗಿದೆ. ನಾನೇ ಮಾಡಿದ್ದು, ಮೆಸ್ಸಪ್ ಮಾಡಿದ್ದೇನೆ. ಇದನ್ನು ನಾವು ಬೇಗ ಸರಿ ಮಾಡಬೇಕು. ಅದು ಚಿನ್ನ ಹತ್ರ ಹೇಳುದು, ಚಿನ್ನ ಇದ್ದಾಳಲ್ಲ, ನನಗೆ ಪಾತ್ರ ತೊಳಿಲಿಕ್ಕೆ ಉಂಟು. ಆಯ್ತಾ ಚಿನ್ನು? ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕು. ಅವಳಿಗೆ ಇವತ್ತು ರಜೆ. ಯಾಕೆ ಗೊತ್ತುಂಟಾ? ಇದು ಮಳೆಗೆ ರಜೆ ಕೊಟ್ಟಿದ್ದಾರೆ. ಜೋರು ಮಳೆ ಫ್ರೆಂಡ್ಸ್. ಇಲ್ಲಿ ಒಂದು ಸ್ವಲ್ಪವೂ ಬಿಸಿಲಿಲ್ಲ. ಎಷ್ಟು ಸಮಯ ಆಯ್ತಂತ, ಸಾಧಾರಣ 1 ತಿಂಗಳ ಮೇಲೆ ಆಯ್ತಂತ ಅಲ್ಲ. 1 ತಿಂಗಳು ಜಾಸ್ತಿ ಆಯ್ತಲ್ಲ. ಅಲ್ಲ, ಮೇಗೆ ಶುರು ಆಗಿದೆ. ಹೌದು, ಆ ನೆರೆ ಬಂದ ಮೇಲೆಯಿಂದ ನಿಲ್ಲುದೇ ಇಲ್ಲಲ್ಲ ಮಳೆವೇ ಕಂಟಿನ್ಯೂ, ಸ್ವಲ್ಪ ಕೂಡ ನಿಲ್ಲುದಿಲ್ಲ. ಕಂಟಿನ್ಯೂ ಮಳೆ ಬರ್ತಾ ಉಂಟು. ಹಾಗೆ ಇವರಿಗೆ ತುಂಬಾ ರಜೆ ಆಯ್ತು, ಚಿನ್ನ ಅವರಿಗೆ. ಮತ್ತೆ ಸ್ವೀಟಿಗೆ ತುಂಬಾ ರಜೆ ಆಗ್ಲಿಲ್ಲ, ತುಂಬಾ ರಜೆ ಕೊಟ್ಟಿಲ್ಲ. ಹೋದ ವರ್ಷಕ್ಕಿಂತ ಇದು ಕಮ್ಮಿ ಆಗಿದೆ ರಜೆ. ಆದ್ರೂ ಇವತ್ತು ಕೂಡ ರಜೆ ಅಲ್ಲ. ಇವತ್ತೊಂದು ರಜೆ ಸಿಕ್ಕಿದ್ದು ಈ ತಿಂಗಳಲ್ಲಿ. ಹೌದು, ಇವತ್ತೊಂದು ರಜೆ ಸಿಕ್ಕಿದ್ದು ಚಿನ್ನಿಗೆ. ಮತ್ತೆ ಸ್ವೀಟಿಗೆಲ್ಲ, ಮೆಡಿಕಲ್ ಸ್ಟೂಡೆಂಟಿಗೆಲ್ಲ ಕೊಡುದಿಲ್ಲ. ಮೆಡಿಕಲ್ ಸ್ಟೂಡೆಂಟ್, ಡಿಗ್ರಿ ಸ್ಟೂಡೆಂಟ್, ಇಂಜಿನಿಯರ್ ಸ್ಟೂಡೆಂಟ್ಸ್ಗೆಲ್ಲ ಇಲ್ಲ ರಜೆ. ಹೌದು, ಪಾಪ ಅವರಿಗೆ ಇಲ್ವೇ ಇಲ್ಲ ರಜೆ. ಹಾಗೆ ಚಿನ್ನಿಟ್ಟಲ್ಲ. ಹಾಗೆ ನಾನು ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಮತ್ತೆ ಇನ್ನು ಕೆಲಸ ಆಗ್ಬೇಕು ಫ್ರೆಂಡ್ಸ್. ಅಂದ್ರೆ ಪಾತ್ರ ತೊಳಿಲಿಕ್ಕೆ ಉಂಟು. ಅನ್ನ ಪದಾರ್ಥ ಆಗಿದೆ. ಮೂಲಂಗಿ ಎಲ್ಲ ಒಂದು ಪೊಟೊಟೊ ಎಲ್ಲ ಹಾಕಿ ಸುಕ್ಕದಾಗಿ ಮಾಡಿದೆ, ಒಳ್ಳೇದಾಗಿದೆ. ಮತ್ತೆ ಬೆಳಿಗ್ಗೆಲ್ಲ ಪುಲಾವ್ ಮಾಡಿದ್ರು ಹಸ್ಬೆಂಡ್. ಪುಲಾವ್ ಮತ್ತೆ ಸಲಾಡ್ ಮಾಡಿದ್ರು. ಅದೀಗ ಸ್ವಲ್ಪ ತಿನ್ಬೇಕು. ನನ್ಗೆ ಅಂತ ಹೇಳಿದ್ರೆ ಬೆಳಿಗ್ಗೆ ಜಾಸ್ತಿ ತಿನ್ಲಿಕ್ಕೆ ಆಗುದಿಲ್ಲ. ನಾವೆಲ್ಲ ರೊಟ್ಟಿಗೆ ಕುತ್ಕೊಂಡು ತಿನ್ನೋದು, ಬೆಳಿಗ್ಗೆ ಜಾಸ್ತಿ ಆಗುದಿಲ್ಲ. ಹಾಗೆ ಈಗ ಸ್ವಲ್ಪ ತಿನ್ಬೇಕು. ಬೆಳಿಗ್ಗೆ ಸ್ವಲ್ಪ ತಿನ್ನೋದು ಅಷ್ಟೇ. ಮೀನು ಒಬ್ಬರ ಹತ್ರ ಹೇಳಿದಾರಂತ, ಅವರಿಗೆ ಮಧ್ಯಾಹ್ನ ಊಟಕ್ಕೆ ಬರುದು, ಡ್ಯೂಟಿಗೆ ಹೋಗಿದ್ದಾರೆ. ಈಗ ನಮ್ಗೆ ಹಸ್ಬೆಂಡ್ ಹತ್ತಿರ ಸ್ಟೇಷನ್. ಹಾಗೆ ಮಧ್ಯಾಹ್ನ ಊಟಕ್ಕೆಲ್ಲ ಬರ್ತಾರೆ ಅವರು. ನಾನು ಮಾತಾಡ್ತಿರುವಾಗಲೇ ಡಿಸ್ಕನೆಕ್ಟ್ ಮಾಡಿದೆ. ಯಾಕೆಂದ್ರೆ ಹಸ್ಬೆಂಡ್ ಕಾಲ್ ಮಾಡಿದ್ರು. ಬಂಗುಡೆ ಉಂಟಂತೆ, ಮತ್ತೆ ದೊಡ್ಡ ಸಿಗಡಿ ಉಂಟಂತೆ. ಹಾಗೆ ಒಬ್ಬರ ಹತ್ರ ಹೇಳಿದಾರಂತೆ, ಬಂಗುಡೆ ಫ್ರೆಶ್ ಉಂಟಂತ ಹೇಳಿದ್ರು. ಹಾಗೆ ನಾನು ಹೇಳಿದೆ, ಪುನಃ ಕೇಳಿದೆ, ಒಳ್ಳೆ ಉಂಟಲ್ಲ ಬಂಗುಡೆ, ನೋಡ್ಬೇಕಿದೆ ಈಗ ಉಂಟಂತ ಬಂಗುಡೆ. ಮತ್ತೆ ಸಿಗಡಿ ಉಂಟಂತೆ. ಸಿಗಡಿ ಅಂದ್ರೆ ಇದು ಪ್ರಾನ್ಸ್, ದೊಡ್ಡದು ಉಂಟಂತೆ. ಅದು ನಾವು ಮೊನ್ನೆ ಮಾಡಿದ್ದು. ಹಾಗೆ ಬೇಡ ಅಂತ ಹೇಳಿ ಮೊನ್ನೆ ಎಂತ ಮಾಡಿದ್ದು ಗೊತ್ತುಂಟ? ಅದರದ್ದು ಸುಕ್ಕ ಮಾಡಿದ್ದು. ಅದು ಒಳ್ಳೇದಾಗಿದೆ, ಮಾತ್ರ ಸೂಪರ್ ಆಗಿದೆ. ಅದು ಫ್ರೆಶ್ ಎಲ್ಲ ಸಿಕ್ಕಿದ್ರು ಉಂಟಲ್ಲ, ಒಳ್ಳೇದಾಗ್ತದೆ. ಈಗ ಬಂಗುಡೆ ಹೇಳಿದಾರಂತೆ. ಹಾಗೆ ಬಂಗುಡೆ ಇವತ್ತಿಗೆ ಮಾತ್ರ, ಇವತ್ತು ಗುರುವಾರ. ಹಾಗೆ 1 kg ಬಂಗುಡೆ ಬರ್ತದೆ ಮನೆಗೆ. ಬಂಗುಡೆ ಫ್ರೈ ಮಾಡಬೇಕು. ಅಡಿಗೆ ಆಗಿದೆ, ಅದೇ ಅಡಿಗೆಲ್ಲ ರೆಡಿ ಉಂಟು. ಈಗ ಬಟ್ಟೆದು ಕೂಡ ವಾಷಿಂಗ್ ಮಿಷನ್ ಒಂದು ಹೊಸತ್ತು ಕವರ್ ತೆಗೆದಿದ್ದೇವೆ ಫ್ರೆಂಡ್ಸ್. ಬಾರಿ ಚಂದ ಉಂಟು. ಆ ಕವರ್ ಅನ್ನು ನಾನು ಬಟ್ಟೆ ವಾಶ್ ಮಾಡಿ ಆದ ಮೇಲೆ ಒಮ್ಮೆ ಕವರ್ ಮಾಡ್ತೇನೆ. ಸುಮ್ಮನೆ ತಕೊಂಡದ್ದು, ಅದೊಂದು ಚಂದನಲ್ಲಿ ಶೋಗಿ ಅಂತ ತಕೊಳ್ಳೋದು. ಅದನ್ನು ತೆಗ್ದು ಉಂಟಲ್ಲ, ಬಟ್ಟೆ ವಾಶ್ ಮಾಡುವ ತೆಗ್ದು ಈ ಕಡೆ ಇಡ್ತೇನೆ. ಈ ಬೆಕ್ಕ ಎಂತ ಗೊತ್ತುಂಟು? ಅದ್ರಲ್ಲಿ ಚಂದ ಮಲಗುದು, ಚಳಿಯಲ್ಲ ಈಗ ತುಂಬಾ. ಅದ್ರಲ್ಲಿ ಚಂದ ಮಾಡಿ ನಿದ್ದೆ ಮಾಡ್ತಾ ಉಂಟು. ಅದು ಅದಕ್ಕೆ ತಂದಾಗೆ ಇದೆ ಕವರನ್ನ, ಅಲ್ಲ ಚಿನ್ನು? ಹೌದು. ಎಂತ ಚಳಿ ಫ್ರೆಂಡ್ಸ್ ಇಲ್ಲಿ, ದೇವರೇ, ತುಂಬಾ ಚಳಿ. ಚಳಿ ಅಂತ ಹೇಳಿದ್ರು ಉಂಟಲ್ಲಪ್ಪ, ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಅಷ್ಟು ಚಳಿ ಉಂಟು. ಮಾಡ್ಬೇಡಿ, ಕಾಲೆಲ್ಲ ಚಳಿ ಇರ್ತದೆ. ಅಷ್ಟು ಚಳಿ, ತುಂಬಾ ಚಳಿ. ಮತ್ತೆ ನಮ್ದು ಗದ್ದೆ ಸೈಡ್ ಕೂಡ ಅಲ್ವಾ, ಹಾಗೆ ಇಲ್ಲಿ ಚಳಿ ಜಾಸ್ತಿ. ಚಳಿಗಾಲದಲ್ಲಿ ಕೂಡ ಹಾಗೆ. ಇಲ್ಲಿ ಬ್ಲಾಗ್ ಯಾಕೆ ಸ್ಟಾರ್ಟ್ ಮಾಡಿದೆ ಗೊತ್ತುಂಟಾ? ಇದು ನೋಡಿ, ಸ್ವೀಟಿಗೆ ಸಿಕ್ಕಿದೆ ಗಿಫ್ಟ್. ಅವಳ ಬರ್ಡೇ ಬರ್ಲಿಲ್ಲ, ಅಡ್ವಾನ್ಸ್ ಆಗಿ ಅವಳ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಕಾಣ್ತದ?
ಅಡ್ವಾನ್ಸ್ ಆಗಿ ಅವಳ ಫ್ರೆಂಡ್ ಕೊಟ್ಟಿದ್ದಾರೆ ಗಿಫ್ಟ್. ನನಗೆ ತುಂಬ ಇಷ್ಟ ಆಯಿತು. ಇದರಲ್ಲಿ ನೋಡಿ ಇಲ್ಲೆಲ್ಲ ಇರ್ಬೋದು, ಏನಾದರೂ ಪಿನ್, ಸಫ್ಟಿ ಪಿನ್, ಏರ್ ಪಿನ್, ಕಾಸ್ಮೆಟಿಕ್ ಐಟಮ್ಸ್ ಎಲ್ಲ ಇರ್ಬೋದು. ಹೌದು. ಮತ್ತು ಇಲ್ಲಿ ನೋಡಿ, ಇಲ್ಲಿ ಸಹ ಕೊಟ್ಟಿದ್ದಾರೆ. ಇಲ್ಲಿ ಏನಾದರೂ ಇದೆಲ್ಲ ಇರ್ಬೋದು, ಬ್ಯಾಂಡ್ ಅಂಥದ್ದೆಲ್ಲ, ನಮ್ಮದು ಕುದಲಿಗೆ ಆಗ್ತಾವಲ್ಲ ರಬ್ಬರ್ ಬ್ಯಾಂಡ್ ಅಂಥದ್ದೆಲ್ಲ ಇರ್ಬೋದು. ಇಲ್ಲಿ ಸಹ ಒಳ್ಳೆಯ ಸ್ಪೇಸ್ ಉಂಟು, ಕ್ಯೂಟ್ ಉಂಟಲ್ವಾ ನೋಡಲಿಕ್ಕೆ. ನಿನ್ನೆ ತಂದದ್ದು, ಅದಕ್ಕೋಸ್ಕರ ನಾನು ಇಲ್ಲಿಂದಲೇ ವ್ಲಾಗ್ ಸ್ಟಾರ್ಟ್ ಮಾಡಿ. ಇನ್ನು ನಾಲ್ಕಿ ಆ ಕಡೆ ಹೋಗು ನಮ್ಮ ಕ್ಯಾಮರಾಮನ್ ಹತ್ರ ಹೋಗು ಹಿಡಿದು. ನಮ್ಮ ಮನೆಯಲ್ಲಿ ಲೈಟ್ ಆಫ್ ಆಗುವುದೇ ಇಲ್ಲ. ನನ್ನ ಹಸ್ಬೆಂಡ್ ಇದ್ರು ಉಂಟಲ್ಲ, ಅವರು ಲೈಟ್ ಆಫ್ ಮಾಡುವುದೇ ಇಲ್ಲ. ಅವರಿಗೆಂತ ಸ್ವಲ್ಪ ಕತ್ತಲೆ ಇರಬಾರ್ದು, ಮನೆ ಇಡೀ ಲೈಟ್ ಹಾಕಿರುದು, ಆಮೇಲೆ ನಾನು ಆಫ್ ಮಾಡುದು. ಮತ್ತೆ ಬಿಲ್ ಬರಾಗ ಹೇಳ್ತಾರೆ, ಎಷ್ಟು ಬಿಲ್ ಬಂತ ಎಷ್ಟು ಬಿಲ್ ಬಂತ ಅಂತ ಹೇಳ್ತಾರೆ. ಇದೆಲ್ಲ ಇನ್ನು ಸರಿ ಮಾಡಬೇಕು. ಇದು ಎಲ್ಲ ನೋಡಿ ಆಚೆ ಆಗಿದೆ. ಚಿನ್ನ ಹತ್ರಲ್ಲೇ ಹೇಳುದು ಎಲ್ಲ ಸರಿ ಮಾಡು, ಕ್ಲೀನ್ ಮಾಡು. ಈಗ ಕ್ಲೀನಿಂಗ್ ಎಲ್ಲ ಬಂದಿದ್ದಾಳೆ. ಗುಡ್ ಮಾರ್ನಿಂಗ್ ಹೇಳಿಕೆ ನಿಮ್ಮೆಲ್ಲರಿಗೂ ಕೂಡ. ನೋಡಿ ಹೇಳು, ಗುಡ್ ಮಾರ್ನಿಂಗ್ ಹೇಳು. ಅವಳಿಗೆ ಚಳಿ ಬಿಡ್ಲಿಲ್ಲ. ಇದು ನಮ್ಮ ಚಿನ್ನು ನನಗೆ ಗಿಫ್ಟ್ ಕೊಟ್ಟ ಟೀ ಶರ್ಟ್ ನೋಡಿ, ಟೀ ಶರ್ಟ್ ಅಲ್ಲ ಗಿಫ್ಟ್ ಕೊಟ್ಟದು. ಆಮೇಲೆ ನೋಡಿ ನೈಲ್ ಪಾಲಿಶ್ ಎಲ್ಲ ಹಾಕಿದ್ದೇನೆ. ಇದು ನಿನ್ನ ನೈಟ್ ಹಾಕಿಕೊಂಡು, ಈ ಕಲರ್ ಎಲ್ಲರಿಗೂ ಕೂಡ ಇಷ್ಟ ಅಂತೆ ಚಿನ್ನು, ನನ್ನ ನೈಲ್ ಪಾಲಿಶ್. ಹೌದಾ? ಫ್ರೆಂಡ್ಸ್ ಇಂದ ತಗೊಂಡು ನಾನು ಈ ಕಲರ್, ಎಲ್ಲರೂ ಕೂಡ ಇಷ್ಟ ಪಡ್ತಾರೆ ಈ ಕಲರ್ದು. ಅಂದ್ರೆ ಇದರ ಲಿಂಕ್ ಹಾಕಿ ಅಂತ ಹೇಳ್ತಾ ಇದ್ದಂತೆ. ಇದು ಏನಿಲ್ಲ, ದೊಡ್ಡ ವಿಷಯ ಏನಿಲ್ಲ. ಡೀಪ್ ರೆಡ್. ರೆಡ್ ರೆಡ್ ನನಗೆ ಈ ಕಲರ್ ತುಂಬ ಇಷ್ಟ. ನಾನು ಕುಕ್ಕಿಂಗ್ ಮಾಡ್ತಾ ಇರುವಾಗ ಇದೇ ನೈಲ್ ಪಾಲಿಶ್ ಇದೊಂದು ಲಿಂಕ್ ಹಾಕಿ ಅಂತೇಳಿ ಕೇಳಿದ್ರು. ಸೊ ನಾನು ಹಾಕ್ಲಿಲ್ಲ. ಯಾಕೆ ಹೇಳಿದ್ರಿ, ನಾನು ಇದನ್ನು ಎಲ್ಲಿಂದ ಟ್ರೆಂಡ್ಸ್ ಇಂದ ತಗೊಳ್ಳೋದು, ಬಟ್ಟೆ ಎಲ್ಲ ಅಲ್ಲಿ ಪರ್ಚೇಸ್ ಮಾಡ್ಲಿಕ್ಕೆ ಹೋಗುವಾಗ ಅಲ್ಲಿ ಇರ್ತಾರೆ ನೈಲ್ ಪಾಲಿಶ್ ಎಲ್ಲ, ಹಾಗೆ ಅಲ್ಲಿಂದ ತಗೊಳ್ಳೋದು. ನೋಡಿ ಕಾಣ್ತದ, ತುಂಬ ಇಷ್ಟ ಆಯ್ತಂತ ಎಲ್ರಿಗೂ ಕೂಡ. ಖಂಡಿತ ತುಂಬ ಇಷ್ಟ ಆಯ್ತು ಅಂತೇಳಿ. ಆಮೇಲೆ ಮತ್ತೊಂದು ಒಂದು ಸಬ್ಸ್ಕ್ರೈಬರ್ ಕಮೆಂಟ್ ಹಾಕಿದ್ರು, ಹೇರ್ ಕೇರ್ ಬಗ್ಗೆ ಟಿಪ್ಸ್ ಹಾಕಿ ಮೇಡಮ್ ಅಂತ. ಅಂದ್ರೆ ಎಂತ ಗೊತ್ತದ, ನಾ ಮನೇಲಿ ಈ ಜಡೆ ಕಟ್ತೇನೆ ನೋಡಿ, ಮತ್ತೆ ತುಂಬಾ ಆಯಿಲ್ ಹಾಕ್ತೇನೆ. ಈಗ ನಾನು ಒಂದು ಸಾಧಾರಣ ಎಷ್ಟು ಆಯಿಲ್ ಹಾಕಿದ್ದೇನೆ ಅಂತ ಹೇಳಿದ್ರೆ ನೋಡಿ, ತುಂಬಾ ಆಯಿಲ್ ಉಂಟು, ತುಂಬಾ ಆಯಿಲ್ ಹಾಕಿದ್ದೇನೆ ನಾನು. ಹಾಗೆ ಅಷ್ಟೇ, ಮತ್ತೆ ಬೇರೆ ಏನಿಲ್ಲ. ಮತ್ತೆ ಕ್ಲಿನಿಕ್ ಪ್ಲಸ್ ಹಾಕಿ ವಾಶ್ ಮಾಡ್ತೇನೆ ಹೇರನ್ನು. ತುಂಬಾ ಆಯಿಲ್ ಹಾಕ್ಬೇಕು ನಾವು ತಲೆಗೆ, ಆಗ ಎಂತ ಆಗ್ತದೆ ಗೊತ್ತುಂಟಾ, ಕೂದಲು ಕೂಡ ಗ್ರೋತ್ ಆಗ್ತದೆ. ರೂಟಿಗೆ ಹೋಗ್ಬೇಕು. ಈಗ ನಾನು ಚಿನ್ನಿದು ಕೂಡ ಹಾಕಿದ್ದೇನೆ, ಅವಳಿಗೂ ಕೂಡ ಹಾಕಿಕೊಂಡು ಚಂದ ಮಾಡಿಟ್ಟಿದ್ದೇನೆ, ಪಿಚ್ಚಿ ಪಿಚ್ಚಿ ಮಾಡಿ ಇಟ್ಟಿದ್ದೇನೆ. ಅವಳ ಕೂದಲಿಗೆ ಕೂಡ ಫುಲ್ ಹಾಕಿಟ್ಟದು. ಅವಳು ಹಾಕ್ತಾಳೆ, ಶಾಲೆಗೆ ಹೋಗುವಾಗಲ್ಲ ಅವಳು ಹಾಕ್ತಾಳೆ. ಮನೇಲಿರುವಾಗ ನಾನು ಸ್ವಲ್ಪ ಜಾಸ್ತಿ ಹಾಕ್ತೇನೆ, ಮನೆಯಲ್ಲಿ ಇರುದಲ್ಲ. ಈಗ ನೋಡಿ ನಾನು ಕೂಡ ತುಂಬಾ ಹಾಕಿದ್ದೇನೆ, ಅದಕ್ಕೆ ಸಪೂರ ಕಾಣ್ತದೆ ಕೂದಲು. ಜಡೆ ಕಟ್ಟಿದಲ್ಲ ಹಾಗೆ ತುಂಬ ಎಣ್ಣೆ ಹಾಕಿದ್ದು, ಎಣ್ಣೆ ಹಾಕಿ ಸಪೂರ ಕಾಣ್ತದೆ. ಅದು ತಲೆಗೆ ಸ್ನಾನ ಮಾಡಿಕೊಂಡು, ಮತ್ತೆ ಇದು ಹೇರ್ ಉದ್ದ ಬಂದಿದೆ ನೋಡಿ, ಲೆಂತ್ ಉಂಟು ತುಂಬ. ಇದನ್ನು ಕಟ್ಟಿಂಗ್ ಮಾಡ್ಲಿಕ್ಕೆ ಉಂಟು. ಮತ್ತೆ ಈಗ ಮಧ್ಯಾಹ್ನ ಕೆಲಸ ಎಲ್ಲ ಆದಮೇಲೆ ಬೇಗ ಮಧ್ಯಾಹ್ನ ಕಟ್ಟಿಂಗ್ ಮಾಡುವ ಅಂತ, ಅದನ್ನು ನಾನೇ ಮಾಡುದು. ಬೇಗ ಕಟ್ಟಿಂಗ್ ಮಾಡ್ತೇನೆ, ಮತ್ತೆ ಬೇಗ ಸ್ನಾನ ಮಾಡ್ತೇನೆ, ಹಾಗೆಲ್ಲ ಉಂಟು ಪ್ಲಾನ್. ಆಮೇಲೆ ನಾಗರ ಪಂಚಮಿ ಹತ್ತಿರ ಮಾತ್ರ ನೋಡಿ, ನಾಗರ ಪಂಚಮಿಗೆ ತುಂಬಾ ಇದಾಗಿದೆ, ಗಿಡ ಆಗಿದೆ. ಹಾಗೆ ಎಂತ ಗಿಡ ಹೇಳಿ? ನಾಗರ ಪಂಚಮಿ ಗಿಡ ಎಂತದ್ದು? ಪನ್ಪತ್ಲಿ, ಅರಶಿನ ಎಲೆ. ಅರಸಿನ ಎಲೆದು ನಾವು ನಮ್ಮ ಭಾಷೆಯಲ್ಲಿ ಪನ್ಪತ್ಲಿ ಅಂತ ಹೇಳಿದ್ವಿ. ಮಂಜಲ್ದಿರ ತಡ್ಯ, ತುಳುವಲ್ಲಿ ಮಂಜಲ್ದಿರ ತಡ್ಯ ಎಲೆ ಆಗಿದೆ, ಅರಸಿನ ಎಲೆ. ನಾವು ಪನ್ಪತ್ಲಿ ಅಂತ ಹೇಳುದು ನಮ್ಮ ಲ್ಯಾಂಗ್ವೇಜ್, ನಮ್ಮ ಭಾಷೆಯಲ್ಲಿ ನಾವು ಪನ್ಪತ್ಲಿ. ನಾವು ಕೋಟ ಕ್ಷತ್ರಿಯ ಅಲ್ಲ. ಸೊ ಮೊನ್ನೆ ಅದು ಸಹ ಕಮೆಂಟ್ ಬಂದಿತ್ತು, ಯಾವ ಕಾಷ್ಟ ಅಂತ. ರಾಮ ಕ್ಷತ್ರಿಯ, ಕನ್ನಡ ಮಾತಾಡುದು ಮನೆಯಲ್ಲಿ. ಹಾಗೆ ಮೊನ್ನೆ ಕೂಡ ತುಂಬಾ ಕಮೆಂಟ್ಸ್ ಇತ್ತು ಯಾವ್ದು ಕಾಷ್ಟ ಅಂತ. ಹಾಗೆ ರಾಮ ಕ್ಷತ್ರಿಯ. ಅರಸಿನ ಎಲೆ ಆಗಿದೆ, ಬನ್ನಿ ಬನ್ನಿ ತೋರಿಸ್ತೇನೆ. ಅರಸಿನ ನೋಡುವ, ಬನ್ನಿ ಬನ್ನಿ ಬನ್ನಿ. ನನಗೆ ಇಲ್ಲದಿದ್ರೆ ಮತ್ತೆ ಹೋಗ್ತದೆ, ಜಾಸ್ತಿ ಆಗಿದೆ ನೋಡಿ, ಮಳೆ ಅಲ್ಲ, ತುಂಬ ಆಗಿದೆ. ಇಲ್ಲಿ ಆಗಿದೆ ನೋಡಿ, ಇಲ್ಲಿ ದೊಡ್ಡ ದೊಡ್ಡ ಎಲೆ ಆಗಿದೆ ನೋಡಿ, ಇಲ್ಲೆಲ್ಲ ಆಗಿದೆ, ತುಂಬ ಆಗಿದೆ ಅರಸಿನ ಎಲೆ ನೋಡಿ. ಇಲ್ಲಿ ಅಡಿಯಲ್ಲೆಲ್ಲ ಉಂಟು, ಆ ಕಡೆ ಆಗಿದೆ. ಆಮೇಲೆ ಹಿಂಬದಿ ಕೂಡ ಆಗಿದೆ, ನಮ್ಮ ಮನೆ ಹಿಂಬದಿ ಕೂಡ ಆಗಿದೆ. ಮತ್ತು ಇಲ್ಲಿ ಒಂದು ಆಗ್ತಾ ಉಂಟು ಚಿಕ್ಕ ಗಿಡ. ಹಾಗೆ ಮೇಲೆಲ್ಲ ಮೇಲೆ ತೋರಿಸೋದು ನಾವು ಫ್ರೆಂಡ್ಸ್. ನನಗಿನ್ನು ಒಳಗೆ ಕೆಲಸ ಉಂಟಲ್ಲ. ಇದು ನೋಡಿ ಚಿನ್ನದು ಪೇರಳೆ ಗಿಡ, ಎಷ್ಟು ದೊಡ್ಡ. ಅದು ನಾನು ಲಾಸ್ಟ್ ಇಯರ್ ತಂದದ್ದು. ಈ ವರ್ಷಕ್ಕೆ 1 year ಆಯ್ತು. ಅದೆಂತ ಹಾಗೆ ಉಂಟು ಮಾತ್ರ, ಇಲ್ಲ ದೊಡ್ಡದಾಗಿದೆ ನೋಡು. ಸಣ್ಣದಿತ್ತು ನೀನು ತರುವಾಗ, ಈಗ ನೋಡು
ದೊಡ್ಡದಾಗಿದೆ. ಈ ವರ್ಷ ಅಲ್ಲಿ ಉಂಟು ನೋಡಿ, ಈ ವರ್ಷ ಅದು ನೆಡ್ಬೇಕಷ್ಟೇ. ಅದು ಯಾವುದು ಸೀತಾಫಲ ಅಂತೆ, ಮತ್ತೆ ನಂಗೆ ಗೊತ್ತಿಲ್ಲ. ಆಲ್ರೆಡಿ ಉಂಟು ನಮ್ಮಲ್ಲಿ ಕೂಡ. ನಮ್ಮ ಹತ್ರ ಇರೋದು ಲಕ್ಷ್ಮಣ ಫಲ ಮತ್ತೆ ಅಲ್ಲಿ ರಾಮಫಲ ಉಂಟು, ಅದು ಸೀತಾಫಲ. ಪೇರಳೆ ಉಂಟಲ್ಲ ಸುಮಾರಾಗಿದೆ ಆ ಗಿಡದಲ್ಲಿ, ಕಾಣ್ತಿರ್ಬೋದು ಉಂಟು ಆ ಗಿಡ. ಸುಮಾರು ಪೇರಳೆ ಆಗಿದೆ, ಮೇಲೆಲ್ಲ ತುಂಬ ಆಗಿದೆ, ಮೇಲೆಲ್ಲ ದೊಡ್ಡದಾಗಿದೆ, ಇನ್ನು ತೆಗಿಬೇಕು. ಮತ್ತೆ ಇದು ಮಳೆ ಉಂಟಲ್ಲ ಫ್ರೆಂಡ್ಸ್, ಬಿಡುದೇ ಇಲ್ಲ. ಈಗ ಸಹ ಬರ್ತಾ ಉಂಟು ಫಲ ಪುನಃ ತುಂಬ ಆಗಿದೆ. ಅದು ಊರೋಡಿ ಆಗಿದೆ, ಮೊನ್ನೆಂದ ಬಿಡ್ಲೇ ಇಲ್ಲ. ಚಂದ ಆಗಿದೆ ನೋಡಿ ನೋಡಿ. ಕಲರ್ ಎರಡು ಕಲರ್ ಮಜ್ಜಿಗೆ ಉಂಟು ಮಲ್ಲಿಗೆದು, ಆದ್ರೆ ಆಗಿಲ್ಲ ಮಲ್ಲಿಗೆ. ಮಲ್ಲಿಗೆ ಆಗ್ತಾ ಇದೆ, ಮೊಗ್ಗು ಆಗ್ತಾ ಇದೆ, ಅದು ಗೊತ್ತಿಲ್ಲ, ಆಗ್ಬೋದು. ಇನ್ನು ನಾವು ಗೊಬ್ಬರ ಎಲ್ಲ ಹಾಕ್ಲಿಕ್ಕೆ ಉಂಟು, ಇನ್ನು ಅದಕ್ಕೆ ನೆಡ್ಲಿಕ್ಕೆ ಉಂಟು. ಏನು 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 ಪದ್ರ ಏನು ಇನ್ನು ಉದುರಿಕೊಂಡು ಬೀಳ್ಬಹುದು. ಸುಮಾರು ಹೂವು ಆಗಿದೆ, ತುಂಬ ಆಗಿದೆ. ಮಳೆಗೆ ವಿಡಿಯೋ ಮಾಡಲಿಕ್ಕೆ ಆಗುದಿಲ್ಲ, ಮೊಗ್ಗಾಗಿದೆ. ಆಗ ಅಲ್ಲಿ ನನ್ನ ಮೊಗ್ಗಾದ ಚಿನ್ನ, ನನ್ನ ಮೊಗ್ಗು ಆಗಿದೆ ಅಲ್ಲ, ಇಲ್ಲಿ ನೋಡಿದ್ಯಾ? ಈಗ ಇಲ್ಲಿ ಮೊಗ್ಗು, ಓ ಇಲ್ಲಿ ಇಲ್ಲಿ ಕೈಯಲ್ಲಿ ಮುಟ್ಟಬಾರ್ದು ಮೊಗ್ಗಿರುವಾಗ. ಒಂದು ಮೊಗ್ಗಾಗಿದೆ, ಸುಮಾರು ಹೂವು ಆಗ್ತದೆ. ಇನ್ನೂ ಸಹ ನನಗೆ ಗಿಡ ತರಲಿಕ್ಕೆ ಉಂಟು. ಇದು ಮಳೆ ಸ್ವಲ್ಪ ಕಡಿಮೆ ಆಗಲಿ ಅಂತೇಳಿ. ಇನ್ನು ಶಾಲೆಯಲ್ಲಿ ಸಿಕ್ಕಿ ನಿನ್ನೆ ಸಿಕ್ಕಿದ ಅವಳಿಗೆ. ನಮ್ಮಲ್ಲಿ ವರ್ಷ ಸಹ ಕೊಡ್ತಾರೆ, ನಮ್ಮ ಸ್ಕೂಲಲ್ಲಿ ವರ್ಷ ಸಹ ಕೊಡ್ತಾರೆ. ಅದು ವನಮಹೋತ್ಸವ ಲೆಕ್ಕದ್ದು ವರ್ಷ ಸಹ ಕೊಡ್ತಾರೆ. ಹಾಗೆ ನಾ ಬಂದೆ, ಈಗ ಸ್ವಲ್ಪ ಒಳಗೆ ಕುತ್ಕೊಂಡೆ, ಅಲ್ಲೆಲ್ಲ ಗಾರ್ಡನ್ ಎಲ್ಲ ಸುತ್ತಾಡಿ. ಬೆಳಿಗ್ಗೆ ಅದು ನನ್ನ ಒಂದು ಅಭ್ಯಾಸ, ಬೆಳಿಗ್ಗೆ ಎದ್ದ ತಕ್ಷಣವೇ ಟೀ ಎಲ್ಲ ಕುಡ್ದು, ಮನೆಯಲ್ಲಿ ಇರುವಾಗ ಕೂಡ ನಾವು ಚಂದ ಇರ್ಬೇಕು, ಗೊತ್ತುಂಟಾ? ಕ್ಲೀನ್ ಆಗಿ ನೀಟಾಗಿರ್ಬೇಕು ಅಲ್ಲ. ನನ್ನ ಮಕ್ಕಳಿಗೆ ಕೂಡ ನಾನು ಅದನ್ನೇ ಕಲಿಸಿದ್ದು. ಮನೆಯಲ್ಲಿದ್ರು ಕೂಡ ನಾವು ಉದಾಸೀನ ಮಾಡ್ಲಿಕ್ಕಿಲ್ಲ, ಕ್ಲೀನ್ ಆಗಿ ನೀಟಾಗಿರ್ಬೇಕು. ಎಂತ ಹೌದು, ನಾನು ಎಂತ ಹೇಳಿದ್ದು, ಹಾಗೆ ನಿದ್ದೆ ಬರ್ತದೆ. ಹೊರಗೆ ಹೋಗುವಾಗ ಮಾತ್ರ ಅಲ್ಲ, ಮನೆಯಲ್ಲಿರುವಾಗ ಕೂಡ ನೀಟಾಗಿ ತಲೆ ಬಾಚಿಕೊಂಡು, ಆಮೇಲೆ ಹಣೆಗೆಲ್ಲ ಬಟ್ಟೆ ಇಟ್ಟುಕೊಂಡು, ನೀಟಾಗಿ ಡ್ರೆಸ್ ಮಾಡಿಕೊಂಡು ಮನೆಯವರಿಗೆ ಕೂಡ ಚಂದ ಕಾಣ್ತಾ ಇರ್ಬೇಕು ನಾವು, ಗೊತ್ತಾಯ್ತಾ? ನಮ್ಮ ಮಕ್ಕಳಿಗೆ ಕೂಡ ನಾನು ಇದನ್ನೇ ಕಲಿಸಿದೆ, ಯಾಕೆ ಅವರು ಕೂಡ ಅದನ್ನೇ ಫಾಲೋ ಮಾಡ್ತಿದ್ದಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಕ್ಲೀನ್ ಆಗಿ ಅಲ್ಲ, ಹಾಗೆ ಕ್ಲೀನ್ ಆಗಿರ್ಬೇಕು. ಮನೆಯಲ್ಲಿರುವಾಗ ಕೂಡ ನಾವು ಚಂದ ಕಾಣಬೇಕು. ಹೌದೌದು, ಹಾಗೆ ನೀಟ್ ಅಂಡ್ ಕ್ಲೀನ್, ಅದಕ್ಕೆ ನಮ್ಮಲ್ಲಿ ಫಸ್ಟ್ ಪ್ರಯಾರಿಟಿ ಕೊಡ್ತಾ ಇದ್ದೀವಿ ನಾವು. ಹಾಗೆ ಮತ್ತೆ ಹೊಸ ಟಿವಿ ಎಲ್ಲ ನೋಡಿದ್ರಲ್ಲ, ನೋಡಿದ್ದು ಹೊಸ ಟಿವಿ ನಮ್ದು. ಇನ್ನು ನಾನು ಬಾಕಿದೆಲ್ಲ ಗಾರ್ಡನ್ದು ಅಂದ್ರೆ ಕಂಪ್ಲೀಟ್ ವಿಡಿಯೋ ತೋರಿಸ್ತಿಲ್ಲ, ಮಳೆ ಬರ್ತಾ ಉಂಟು. ಅವಳಲ್ಲಿ ಕೊಡೆ ಕೂಡ ತರ್ಲಿಲ್ಲ ಚಿನ್ನು, ಕ್ಯಾಮರಾಕ್ಕೆ ನೀರು ಬಿದ್ರೆ ಹಾಳಾಗ್ತದಲ್ಲ. ಸೊ ನಾ ಮೇಲಿನ ಮೇಲೆ ವಿಡಿಯೋ ಮಾಡಿ ತೋರಿಸಿದೆ. ಅಪ್ಪ ಕೂಡ ಹತ್ತಿರ ಬಂತು. ಮತ್ತೆ ಇವತ್ತು ಆಟಿ ಅಮಾವಾಸ್ಯೆ, ಅಪ್ಪ ಇದು ನನ್ನ ವಿಡಿಯೋ ಬರುವಾಗ ಆಟಿ ಅಮಾವಾಸ್ಯೆ ಕಲ್ದು ನಾಗರ ಪಂಚಮಿ ಅಲ್ಲ, ಕೃಷ್ಣನ್ ಅಷ್ಟಮಿ ಬರ್ಬೋದು. ನನ್ನ ಇಲ್ಲ, ನಾಗರ ಪಂಚಮಿ ಬರ್ತದೆ, ಅಷ್ಟು ಲೆಂತ್ ಹೋಗುದಿಲ್ಲ ವಿಡಿಯೋ. ಅಂದ್ರೆ ಯಾಕೆ ಗೊತ್ತಲ್ಲ, ತುಂಬಾ ವಿಡಿಯೋ ಉಂಟು, ಪೆಂಡಿಂಗ್ ಉಂಟು, ಇನ್ನು ಎಡಿಟಿಂಗ್ ಆಗ್ಬೇಕು. ಮಮ್ಮಿ ನೀವು ಪಾಲದ ಕಷಾಯ ಕುಡಿಯುವುದಿಲ್ವಾ? ಪಾಲದ ಕಷಾಯ ಕುಡಿಯುವುದಿಲ್ವಾ? ಕುಡಿತೇವೆ, ಹೋದ ವರ್ಷ ಎಲ್ಲ ಕುಡ್ತಿದ್ದೇವೆ, ಮೆಂತ ಗಂಜಿ ಎಲ್ಲ ತಿಂದಿದ್ದೇವೆ. ಕಷಾಯ ಕುಡಿತೇವೆ, ಇವತ್ತು ಕಷಾಯ ಕುಡಿಲೇ ಇಲ್ಲ. ಯಾವಾಗಲೂ ಕುಡಿತೇವೆ ವರ್ಷ. ಅವಳ ಡ್ಯಾಡಿ ಕೂಡ ಎಲ್ಲರಿಗೂ ಕೂಡ ಇದು ಮಾಡಿ ಕುಡಿಸ್ತಾರೆ. ಅಂದ್ರೆ ಇವರೆಲ್ಲ ಓಡಿದ್ರು ಕೂಡ ಇರ್ತುಕೊಂಡು ಬಾಯಿಗೆ ಹಾಕಿ ಕುಡಿಸ್ತಾರೆ. ಈ ವರ್ಷ ಕುಡಿಲಿಲ್ಲ. ಅಂದ್ರೆ ಯಾಕೆ ಗೊತ್ತಟ್ಟೆ, ಇಲ್ಲಿ ಮಳೆ ಅಂತ ಹೇಳಿದ್ರೆ ಮತ್ತೆ ನಮ್ಮ ಇಲ್ಲಿ ಎದುರು ಅದು ಮರ ಇತ್ತು, ಅದು ಕಡ್ದಿದ್ದಾರೆ ಈಗ. ನಮ್ಮ ಇಲ್ಲಿ ಎದುರಲ್ಲಿ ಗೇಟ್ ಹತ್ರ, ಅಂದ್ರೆ ಗೇಟ್ ಸ್ವಲ್ಪ ಆಚೆ ಒಂದು ದೊಡ್ಡ ಮರ ಇತ್ತು, ಅದ್ರದೇ ಮರ, ಪಾಲದ ಕಸೆ ಅದ್ರದೇ ಮರ. ಅದು ಇದಿಲ್ಲ, ಅದನ್ನು ಅಲ್ಲಿ ಲೆವೆಲ್ ಮಾಡಿದ್ದಾರೆ, ಲೆವೆಲ್ ಮಾಡಿದ್ದಾರೆ. ಆಗ ನಮ್ಗೆ ಜಾಗ ಹೋದ ವರ್ಷ ನಮ್ಮ ನೇಬರ್ ತಂದೆಲ್ಲ ಕೊಡ್ತಿದ್ರು ಕಷಾಯ ಮಾಡಿ ಎಲ್ಲ, ಆಗ ನಾವು ಕುಡ್ತಿದ್ವಿ. ಈ ವರ್ಷ ನಮ್ಗೆ ಆಗ್ಲೂ ಇಲ್ಲ. ಮತ್ತೆ ಆ ಮರ ಸಹ ಇಲ್ಲ, ಮರ ಕೂಡ ಇಲ್ಲ. ಮತ್ತೆ ಒಂದೆಂತ ಗೊತ್ತುಂಟ, ಮಳೆ, ಜೋರು ಮಳೆ. ನಿನ್ನೆ ರಾತ್ರಿ ಶುರುವಾದ ಮಳೆ ಉಂಟಲ್ಲ, ಈಗಲೂ ತನಕ ಬಿಡ್ಲಿಲ್ಲ. ಹಾಗೆ ಎಲ್ಲ ಉಡುಪಿ ಡಿಸ್ಟಿಕ್, ದಕ್ಷಿಣ ಕನ್ನಡ ಎಲ್ಲ ರಜೆ. ಫಸ್ಟ್ ನಿನ್ನೆ ರಾತ್ರಿ ಖಾಲಿ ಮಂಗಳೂರು ತಾಲೂಕಿಗೆ ರಜೆ ಕೊಟ್ಟಿದ್ರು, ಮತ್ತೆ ನಮ್ಮ ತಾಲೂಕಿಗೆ ರಜೆ. ನಿಮ್ಗೆ ಗೊತ್ತಿಲ್ಲ ರಜೆ ಉಂಟ ಅಂತ ಹೇಳಿ. ನಂಗೆ ಬೆಳಗ್ಗೆ ಬಂದದ್ದೇ ಮೆಸೇಜ್ 7 ಗಂಟೆಗೆ ಅಂತ. ಅಲ್ಲ, ನಾವು ನಿನ್ನೆ ನಾನು ಮತ್ತೆ ಡ್ಯಾಡಿ ಹೇಳಿದಲ್ಲ ನಾಳೆ ರಜೆ ಅಂತೇಳಿ. ನಾವು ನಿನ್ನೆ ನಾವೇ ಹೇಳಿದ್ದೇವೆ ರಜೆ ಅಂತ, ನಮ್ಗೆ ಗೊತ್ತಾಗ್ತದೆ. ಅದು ಮಂಗಳೂರಿಗೆ ಕೊಟ್ಟ ಮೇಲೆ ನಮ್ಗೆ ಕೊಡ್ಲೇಬೇಕು. ಹಾಗೆಲ್ಲ. ಹಾಗೆ ಈಗ ನಾನಿನ್ನು ರಪ್ಪ ಪಾತ್ರೆ ತೊಳಿತೇನೆ, ಮತ್ತೆ ಸಿಗ್ತೇನೆ ಫ್ರೆಂಡ್ಸ್. ಸೊ ಇದು ಮೂಲಂಗಿ ಪಲ್ಯ, ರ್ಯಾಡಿಶ್ ಪಲ್ಯ. ಇದು ನೋಡಿ, ಜೋರು ಮಳೆ ಬರ್ತಾ ಉಂಟು ಹೊರಗೆ. ನಾನು ಮಳೆಯನ್ನು ಮಳೆ ಹೇಗೆ ಯಾವ ರೀತಿಯಲ್ಲಿ ಬರ್ತಾ ಉಂಟು ಅಂತ ತೋರಿಸ್ತೇನೆ.
ಈಗ ಕಮ್ಮಿ ಆಯ್ತು ಮಾರ, ಎಂತ ಗಾಳಿ ಮಳೆ ಇತ್ತು. ಮಳೆ ಮಳೆ ಬರ್ತದೆ, ಗಾಳಿ ಮಳೆ. ಅವನಿಗೆ ಸುತ್ತಾಟಿ ಬಂದು ಬೆಳಿಗ್ಗೆ ಹಾಕ್ಲಿಲ್ಲ, ಸುಮ್ಮನೆ ಮಲಗಿದ್ದಾನೆ. ಅವನಿಗೆ ಜೋರ್ಸಾಗಿ ಹಾಕ್ತಾನೆ. ಮೀನು ಬಂತು, ಎಂದಿನಿಂದ ಬರ್ತೇನೆ ಆಯ್ತಾ. ಮೀನು ಬಂತು, ಮೀನು ನೋಡಿ ಮೇಘ ಬಂತು, ಮೇಘ. ಮೀನು ತಂದು ಗೊತ್ತು, ಹಸ್ಬೆಂಡ್ ಹೇಳಿದ್ರು ಹಾಗೆ. ಮೀನು ಬಂತು, ಹಸ್ಬೆಂಡ್ ಒಬ್ಬರಲ್ಲಿ ಹೇಳಿದ್ರು ಹಾಗೆ, ಅವರು ತಗೊಂಡು ಬಂದದ್ದು. ನಾನೀಗ ಮಾತಾಡಿದ ಕೇಳಲಿಕ್ಕಿಲ್ಲ. ಹಾಗೆ ಮೀನು ಬಂಗುಡೆ ಕ್ಲೀನ್ ಮಾಡಿ, ಕಟ್ಟಿಂಗ್ ಮಾಡಿ ಎಲ್ಲ ಅದರ ಒಳಗಿದೆಲ್ಲ ಕ್ಲೀನ್ ಮಾಡಿ ಫುಲ್ಲು ಕ್ಲೀನ್ ಆಗಿದೆ. ನನಗಿನ ಕೆಲಸ ಇಲ್ಲ, ಖಾಲಿ ಒಂದು 4-5 ಸಲ ತೊಳೆಯೋದು ಮತ್ತು ಮೀನು ಫ್ರೈ ಮಾಡೋದು ಅಷ್ಟೇ. ಮಸಾಲೆ ಯಾರು ನೀವು ಹಚ್ತೀರಾ? ಮತ್ತೆ ಮಸಾಲೆ ಹಚ್ಚಿದ್ದು, ಮಸಾಲೆ ಹೋಗಿ ಹೋಗಿ ಗುಡಿಸಿ ಒರೆಸಿ ಆಯ್ತಾ? ಹಾಂ, ನಂದಾಯ್ತು. ಆಯ್ತಾ? ಹಾಂ, ಅದರಲ್ಲಿ ಹುಷಾರಲ್ಲ. ಓ ಅಲ್ಲಿ ಬಾಬಾ ಬಾಬಾ ಸಿಂಗಾರಿ ಬಂದು ಚಿನ್ನದ ಬಟ್ಟಲು ಒಳ್ಳೆ ಯೂಸ್ ಆಗ್ತಾ ಉಂಟು. ಅದು ಮೀನಿಗೆ ಪ್ರೈಸ್ ಇದೆ, ಚಿನ್ನದ ಪ್ರೈಸ್ ಇದೆ. ಬಟ್ಟಲು ನೋಡಿ, ಮೀನು ನೋಡುವ, ಮೀನು ನೋಡುವ. ಮೀನು ಕ್ಲೀನ್ ಒಳ್ಳೆ ಉಂಟು, ಮೀನು ಒಳ್ಳೆದುಂಟು. ದೊಡ್ಡ ಸೈಜ್ ಬಂಗುಡೆ ನೋಡಿ, ಒಳ್ಳೆ ಫ್ರೆಶ್ ಉಂಟು. ಅದು ಎಲ್ಲ ಕ್ಲೀನ್ ಮಾಡಿ ಕಟ್ಟಿಂಗ್ ಮಾಡಿ ಎಲ್ಲ ತಂದಿದ್ದಾರೆ. ಇದರದ್ದು ಫ್ರೈ ಮಾಡುದು ಫ್ರೆಂಡ್ಸ್, ಎಂತ ಗೊತ್ತಿತ್ತು, ಅದು ಫ್ರೈ ಮಾಡ್ತೇನೆ. ಮತ್ತೆ ಆಲ್ರೆಡಿ ಅಡಿಗೆ ಆಗಿದೆ. ಮೂಲಂಗಿ ಪೊಟೊಟೊ ಪಲ್ಯ ಒಂದು ಉಂಟು, ಮತ್ತೆ ಚಿಕನ್ ಉಂಟು ನಿನ್ನೆದು, ಅದು ಸಹ ಉಂಟು. ಆಮೇಲೆ ಮಧ್ಯಾಹ್ನಕ್ಕೆ ಪುಲಾವ್ ಉಂಟು, ಎಲ್ಲ ಉಂಟು. ಇದನ್ನು ಫ್ರೈ ಮಾಡು, ಇಲ್ಲದಿದ್ರೆ ಮಳೆಗೆ ಊಟ ಮಾಡ್ಲಿಕ್ಕೆ ಊಟ ಸೇರ್ಲಿಕ್ಕೆ ಅವಳೆ ಬೇಡ ಬೇಡ ಹೇಳುದು ನೋಡಿ. ಅವಳು ಮೀನು ತಿನ್ಲಿಕ್ಕೆ ಈಗ ಸ್ವಲ್ಪ ಉದಾಸೀನ ಆಗಿದೆ. ಅವಳಿಗೆ ಮೀನು ತಿನ್ಲಿಕ್ಕೆ ಅವಳಿಗೆ ಮೀನ್ ತಿನ್ಲಿಕ್ಕೆ ಭಾರಿ ಉದಾಸೀನ ಮಾಡುದು. ಮೀನ್ ಬೇಡ ಅಂತ ಗಲಾಟೆ ಮಾಡುದು. ಅದೀಗ ಪುನಃ ಮೊನ್ನೆಯಿಂದ ಜೋರ್ ಮಾಡಿ ಡ್ಯಾಡಿ ಬೈತಾ ಇದ್ದಾರೆ. ಮೀನ್ ತಿನ್ಬೇಕಲ್ಲ, ಮೀನ್ ತಿಂದ್ರೆ ಸ್ವಲ್ಪ ಶಾರ್ಪ್ ಆಗುದು, ಮೆದುಳಿಗೆಲ್ಲ ಒಳ್ಳೇದು ಮೀನ್ ತಿಂದ್ರೆ, ಗೊತ್ತುಂಟು. ಮೀನೆಲ್ಲ ತಿಂದ್ರೆ ತುಂಬಾ ಒಳ್ಳೇದು, ಹೆಲ್ದಿ ಫುಡ್ ಅದು ಎಲ್ಲ, ಮೆದುಳಿಗೆಲ್ಲ ಬ್ರೈನ್ ಶಾರ್ಪ್ ಆಗ್ತದೆ. ಬ್ರೈನ್ ಉಂಟಲ್ಲ ತುಂಬಾ ಶಾರ್ಪ್ ಆಗ್ತದೆ, ಸಕ್ರಿಯವಾಗಿ ಕೆಲಸ ಮಾಡ್ತಾನೆ. ನನ್ನ ದೊಡ್ಡ ಮಗಳು ಇದ್ದಾಳಲ್ಲ ಡಾಕ್ಟರ್, ಅವಳು ತಿಂತಾಳೆ, ಅವಳಿಗೆ ಎಲ್ಲ ಮೀನೆಲ್ಲ ಇಷ್ಟ, ಅವಳು ಎಲ್ಲ ತಿಂತಾಳೆ. ಇವಳಿಗೆ ಈಗೀಗ ಸ್ಟಾರ್ಟ್ ಆಗಿದೆ, ಅದು ಬೇಡ ಮೀನ್ ಬೇಡ ಅಂತೇಳಿ. ಬೊಳಂಜರ್ ತಿಂತಾಳೆ, ಸಿಲ್ವರ್ ಫಿಶ್, ಅದೆಲ್ಲ ಇಲ್ಲ ಅಂತೆ, ಅದು ನೋಡಿದ್ರು ಹಾಗೆ. ಮತ್ತೆ ನೋಡಿ ನೇಂದ್ರ ಪೋಡಿ ಎಲ್ಲ ಉಂಟು, ಫ್ರೈ ಮಾಡುದು. ಅದೀಗ ಮಾಡ್ಬೇಕು, ತಿನ್ಬೇಕು. ಮಾಡುದಾದ್ರೆ ಉಂಟು, ನೇಂದ್ರ ಉಂಟು, ಬನಾನ ಪೌಡಿ. ನಿನ್ನೆ ಮನೇಲಿ ನೇಂದ್ರ ಬನಾನ ಇದ್ರು, ಡ್ಯಾಡಿ ಹೊರಗೆ ತಂದದ್ದು ಫ್ರೈ ಎಲ್ಲ. ಅಂದ್ರೆ ಅದು ಮಾಡುವಾಗ ಲೇಟ್ ಆಗ್ತದಲ್ಲ, ಅದಕ್ಕೆ ಇನ್ನೊಂದಂತ ಸಂಜೀರ ಅಂತ ಅದು ತಂದಿತ್ತು, ಸಂಜೀರ. ಹಾಗೆ ಅದೀಗ ಬಾಕಿ ಇದೆ. ನೇಂದ್ರ ಬಾಳೆ ಒಂದು ಸುಮಾರು ಉಂಟು, ಆದ್ರೆ ಇವತ್ತು ಮಾಡ್ಬೇಕು, ಈವ್ನಿಂಗ್ ಮಾಡ್ಬೇಕು. ಯಾಕೆ ಹೇಳಿ, ನಿನ್ನೆ ಹೇಳಿ ಯಾಕೆ ಗೊತ್ತುಂಟಾ ಈವ್ನಿಂಗ್ ಮಾಡ್ಲಿಲ್ಲ, ಎಡಿಟಿಂಗ್ ಇತ್ತು. ಆಮೇಲೆ ಎಡಿಟಿಂಗ್ ಕೂತ್ಕೊಳ್ಳೋದು, ಹಾಗೆ ಮಾಡಿಲ್ಲ, ಸ್ಕಿಪ್ ಮಾಡಿದ್ ನಾವು. ಇವತ್ತು ಮಾಡುವ ಅಂತ ಹಾಗೆ ಮೀನು ಫ್ರೈ ಮಾಡ್ತೇನೆ ಫ್ರೆಂಡ್ಸ್. ಓಕೆ, ನಂಗೆ ಹಸಿ ಹೋಗ್ತದೆ, ನಾನು ಬಾಳೆಹಣ್ಣು ಪೋಡಿ ಮಾಡ್ತೇನೆ. ನೋಡಿ ಫ್ರೆಂಡ್ಸ್, ನಾನೀಗ ಬಾಳೆಹಣ್ಣು ಪೋಡಿ ಮಾಡಲಿಕ್ಕೆ ಹೊರಟಿದ್ದೇನೆ. ಹಾಗೆ ಮಮ್ಮಿ ಅಲ್ಲಿ ಮೀನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಬಾಳೆಹಣ್ಣು ಉಂಟು ಇನ್ನು ಕೂಡ. ಎಷ್ಟು ಮಾಡುದು ನೀನು? ನಾನೀಗ ಸದ್ಯಕ್ಕೆ ಖಾಲಿ 3 ಮಾಡುದು. ಒಟ್ಟಿಗೆ ಇನ್ನು ಸ್ವಲ್ಪ 6 ಬಾಳೆಹಣ್ಣು ಉಂಟು. 6 ಬನಾನ ಉಂಟು. 6 ಮಾಡಿಕೊಂಡು ಕುತ್ಕೊಂಡ್ರೆ ಆಗ್ಲಿಕ್ಕಿಲ್ಲ, ಅದಕ್ಕೋಸ್ಕರ ನಾನು ಖಾಲಿ 3 ಮಾಡುದು. 3ರಲ್ಲಿ ತುಂಬಾ ಆಗ್ಬೋದು, ಆಗ್ತದೆ, ತುಂಬ ಆಗ್ತದೆ. ಅಲ್ಲ, ಮೀನೆಲ್ಲ ಅದು ತೊಳಿಬೇಕಲ್ಲ. ನನಗೆ ಮೀನನ್ನು ಒಂದು 4-5 ಸಲ ತೊಳಿಬೇಕು. ಅದಕ್ಕೆ ನನ್ನ ಗಂಡ ಹೇಳಿಕೊಂಡು, ನೀನು ನಂತರ ಕೊಡುದಿಲ್ಲ ಅವ್ರು ಮೀನೆಲ್ಲ, ಅವರೇ ಮಾಡುದು. ಇವತ್ತು ಡ್ಯೂಟಿ ಹೋಗಿದ್ದಾರಲ್ಲ, ಹಾಗೆ ಕಟ್ಟಿಂಗ್ ಮಾಡಿ ಕ್ಲೀನ್ ಮಾಡಿ ತಂದಿದ್ದಾರೆ. 5 ಸಲ ತೊಳಿತೇನೆ ಮೀನನ್ನು, ಹಾಗೆ ತೊಳೆದ್ರೆ ಮಾತ್ರ ಸಮಾಧಾನ ಆಗುದು ನನಗೆ. ಹಾಗೆ ಇಲ್ಲದಿದ್ರೆ ಸಮಾಧಾನ ಆಗುದಿಲ್ಲ. ದೊಡ್ಡ ಬಂಗುಡೆ ಮೊಟ್ಟೆ ಇತ್ತು, ಅದನ್ನೆಲ್ಲ ಬೆಕ್ಕಿಗೆ ಹಾಕಿದೆ ಹೋಗಿ. ಬೆಕ್ಕು ಸರಿ ತಿಂತಳು, ಬೆಕ್ಕು ಮತ್ತೆ ಟಾಮಿಗೆ. ಮೊನ್ನೆ ಸಹ ಮೊಟ್ಟೆ ಕಾಯಿಸಿದ್ದು, ಹಸ್ಬೆಂಡಿಗೆ ಇಷ್ಟ, ಅವರೊಬ್ಬರೇ ತಿನ್ನೋದು. ಮತ್ತೆ ಇವತ್ತು ಎಲ್ಲ ಬೆಕ್ಕು ನಾಯಿ ಹಾಕಿದೆ, ಒಳ್ಳೆ ಇತ್ತು ಮಾತ್ರ. ಅದನ್ನೇನು ಕ್ಲೀನ್ ಮಾಡಿದ ಯಾರು ಮೊಟ್ಟೆಯನ್ನು? ಮತ್ತೆ ನಾವು ಊಟಕ್ಕೆ ಬಂದು ಆಗಲೇ ಹೋಗ್ತಾರೆ. ಕೆಲವೊಮ್ಮೆ ಸ್ವಲ್ಪ ಹೊತ್ತಿದ್ದು ಹೋಗ್ತಾರೆ, ಕೆಲವೊಮ್ಮೆ ಬೇಗ ಹೋಗ್ತಾರೆ. ನಿನ್ನೆ ಊಟಕ್ಕೆ ಬಂದಿದ್ರು, ಮೊನ್ನೆ ಊಟ ಆಗಿ ಸ್ವಲ್ಪ ಹೊತ್ತು ಕೂತದಷ್ಟೇ ಕಾಲ್ ಬಂತು.
ಯಾರೊಬ್ಬ ಕಳ್ಳ ಓಡಿ ಹೋಗ್ತಾ ಇದ್ದಾನೆ ಕದ್ದುಕೊಂಡು ಅಂತ. ಕುಜುರಿ ಐಟಮ್ ಎಲ್ಲ ತೆಗೆದುಕೊಂಡು ಕಳ್ಳ ಬಂದಿದ್ದಾನೆ, ಹಾಗೆ ಓಡಿ ಹೋಗ್ತಾ ಇದ್ದಾನೆ ಸರ್ ಅಂತ ಹೇಳಿದ್ರೆ ಓಡಿಕೊಂಡು ಹೋದ್ರು. ಕಳ್ಳನಿಂದೆಯಾ? ಕಳ್ಳನಿಂದ ಸಿಕ್ಕಿದಂತೆ ಅವನು. ಅಂದ್ರೆ ಗಾಡಿ ಉಂಟಲ್ಲ ಹಾಗೆ ಸ್ಪೀಡಲ್ಲಿ ಸಿಗ್ತಾರೆ. ಪೊಲೀಸ್ ಗಾಡಿಯಲ್ಲಿ ಸ್ಪೀಡ್ ಸಿಕ್ಕಿದ. ಕಾರ್ ಇನೋವಾ ಕಾರ್. ಮತ್ತೆ ನಾಳೆ ನಮಗೆ ಹೋಗ್ಲಿಕ್ಕೆ ಉಂಟು ಫ್ರೆಂಡ್ಸ್, ಎಲ್ಲಿಗೆ ಅಂತ ಹೇಳ್ತೇನೆ ಆಯ್ತಾ, ನಾಳೆ ನಮ್ಮ ವಿಡಿಯೋದಲ್ಲಿ ನೋಡಿ ಎಲ್ಲಿಗೆ ಹೋಗ್ಲಿಕ್ಕೆ ಉಂಟು, ಏನು ಕತೆ ನಾಳಿನ ವಿಡಿಯೋದಲ್ಲಿ ನೋಡಿ. ಅದು ನಾಳಿನ ವಿಡಿಯೋದಲ್ಲಿ ಬರೋದಿಲ್ಲ, ಲೇಟ್ ಆಗ್ತದೆ. ಬರುವಾಗ ಲೇಟ್ ಆಗ್ತದೆ, ಆದ್ರೂ ನಾಳಿನ ವಿಡಿಯೋದಲ್ಲಿ ಬರ್ತದೆ. ಅದೇ ಯಾವ ವಿಡಿಯೋದಲ್ಲಿ? ನಾಳಿನ ವಿಡಿಯೋ ಅಂತ ಹೇಳುದು, ನಾಳಿನ ವಿಡಿಯೋದಲ್ಲಿ ಬರ್ತದೆ. 1-2 ದಿನ ಲೇಟ್ ಆಗ್ಬೋದು ಅಷ್ಟೇ. ಹೌದು, ಈಗ ಅಕ್ಕನಿಗೆಲ್ಲ ಕಾಲೇಜ್ ಶುರು ಆಗಿದೆಲ್ಲ, ನಾನು ಸಹ 10th ಅಲ್ಲ, ಹಾಗೆ ವಿಡಿಯೋ ಮಾತ್ರ ಅಲ್ಲ, ಬ್ಲಾಗ್ ಅಲ್ಲ, ರೀಲ್ಸ್ ಕೂಡ ಉಂಟಲ್ಲ, ಅದೆಲ್ಲ ಆಗುವಾಗ ನಮ್ಗೆ ಟೈಮ್ ಸಿಗುದು ಸಹ ಇಲ್ಲ. ಟೈಮ್ ಅಂದ್ರೆ ರೀಲ್ಸಿಗೆ ಹೆಚ್ಚಿನ ಫೋಕಸ್ ಕೊಡ್ತೇವೆ. ಹಾಗೆ ಮತ್ತೆ ಓನ್ ಕಂಟೆಂಟ್ ಮಾಡ್ತಿದ್ದೇವೆ. ಓನ್ ವಾಯ್ಸ್ ಕಂಟೆಂಟ್ ಮಾಡ್ತಿದ್ದೇವೆ. ಎಡಿಟಿಗೆಲ್ಲ ಟೈಮ್ ನಮಗೆ ಈಗ ಕಮ್ಮಿ ಸಿಗ್ತದೆ, ಟೈಮ್ ಸಾಕಾಗುದಿಲ್ಲ. ಹಾಗೆಲ್ಲ ಉಂಟು ಕತೆ, ಹಾಗೆಲ್ಲ ಉಂಟು. ಒಟ್ಟಿಗೆ ನಾವು 4 ಮಂದಿ ಒಟ್ಟಿಗೆ ಕೆಲಸ ಮಾಡ್ತೇವೆ. ಹಸ್ಬೆಂಡ್ ಎಲ್ಲ ಬೆಳಿಗ್ಗೆ ತುಂಬ ಹೆಲ್ಪ್ ಮಾಡ್ತಾರೆ, ಅವರೆಲ್ಲ ತುಂಬ ಹೆಲ್ಪ್ ಮಾಡ್ತಾರೆ, ಮಕ್ಕಳು ಹೆಲ್ಪ್ ಮಾಡ್ತಾರೆ. ಹಾಗೆಲ್ಲ ಇರುವಾಗ ಅಷ್ಟು ಗೊತ್ತಾಗುದಿಲ್ಲ. ಅವಳು ರಜೆಯಲ್ಲೆಲ್ಲ ಇರುವಾಗ ಒಂದು ಬೇರೆ ಬೇರೆ ಮಾಡ್ತಾಳೆ. ಅಕ್ಕ ಕೂಡ ಹಾಗೆ ರಜೆಯಲ್ಲಿ ಇರುವಾಗ ಏನಾದ್ರು ಮಾಡ್ತಾರೆ. ನೋಡಿ ಕೊಯ್ದೆಲ್ಲ ಆಯ್ತು, ಇವಾಗ ಇದಕ್ಕೆ ಕೋಟಿಂಗ್ ರೆಡಿ ಮಾಡಬೇಕು. ಕಟ್ಟಿಂಗ್ ಚೆಂದ ಇದೆ ಫ್ರೆಂಡ್ಸ್. ಈಗ ಮಸಾಲೆ ಎಲ್ಲ ರೆಡಿ ಮಾಡಿದೆ. ಈಗ ಮೀನಿಗೆಲ್ಲ ನೋಡಿ ಹೀಗೆ ಕಟ್ಸ್ಕೊಡ್ತೇನೆ ನಾನು, ಕಾಣ್ತಿರ್ಬೋದು. ಹಾಗೆ ಕಟ್ಸ್ಕೊಡ್ಬೇಕು, ಹಾಗೆಲ್ಲ ಮಸಾಲೆ ಎಲ್ಲ ಒಳ್ಳೆ ಇಳಿತದೆ ನೋಡಿ. ಈ ರೀತಿ ನೋಡಿ, ಈಗ ಕಟ್ಸ್ಕೊಡ್ತೇನೆ ಬಂಗುಡೆಗೆ. ಒಳ್ಳೆ ಉಂಟು, ಫ್ರೆಶ್ ಉಂಟು ಬಂಗುಡೆ. ಹಾಗೆ ಹೀಗೆಲ್ಲ ಮಾಡಿ, ಆಗ ಈಗೆಲ್ಲ ಇದರೊಳಗೆಲ್ಲ ಮಸಾಲೆ ಹೋಗ್ಬೇಕು, ಆಗ ಮಾತ್ರ ಮೀನು ಸೂಪರಾಗಿ ಟೇಸ್ಟ್ ಆಗ್ತದೆ. ನೋಡಿ ನನ್ನ ಫ್ರೈ ನೋಡಿ ರೆಡಿ ಆಯಿತು. ರೆಡಿ ಆಗಿಲ್ಲ ನೋಡಿ, ಎಣ್ಣೆಯಲ್ಲಿ ಕಾಯ್ತಾ ಉಂಟು. ಮತ್ತು ಇದನ್ನೆಲ್ಲ ಇನ್ನು ಎಣ್ಣೆಗೆ ಹಾಕ್ಲಿಕ್ಕೆ ಉಂಟು. ಮತ್ತು ಇದು ಫ್ರೈ ಆದದ್ದು ಕಟ್ ಮಾಡಿದ್ರೆ ಚೆಂದ ಇದೆ ಮೀನು ನೋಡಿ. ಇದರದ ಎಕ್ಸ್ಪ್ರೆಷನ್ ಚೆಂದ ಇದೆ ನೋಡಿ. ಈಗ ಕಟ್ಸ್ಕೊಡ್ಬೇಕು, ಆಗ ಮೀನಿಗೆಲ್ಲ ಮಸಾಲೆ ಒಳಗೆ ಇಳಿತದೆ. ಆಮೇಲೆ ತುಂಬ ಟೇಸ್ಟ್ ಆಗ್ತದೆ ಫ್ರೈ ಎಲ್ಲ. ಅದನ್ನು ಹೌದೌದು. ಮೀನಿಗೆಲ್ಲ ಮಸಾಲೆ ಹಚ್ಚಿ ಆಯಿತು. ಇನ್ನು ಕೆಲಸ ಇವಳದು ಇಲ್ಲಿ ಆಗ್ತಾ ಉಂಟು. ಇವಳು ಒಳ್ಳೆ ಆಗಿದೆ, ನಾ ಟೇಸ್ಟ್ ನೋಡಿದೆ ಫಸ್ಟ್ ಟೈಮ್. ಒಳ್ಳೆ ಆಗಿರಲೇಬೇಕು, ನಾನು ಮಾಡಿದ್ದೀನಿ ನೋಡಿ. ನೇಂದ್ರ ಬನಾನಾ ಪೋಡಿ ರೆಡಿ ಟು ಈಟ್. ಸೂಪರ್ ಒಳ್ಳೆ ಇದೆ. ಇದು ಬಾಳೆಹಣ್ಣು ಉಂಟಲ್ಲ, ತುಂಬ ಹಣ್ಣಾಗಿದೆ. ಸೊ ಹಣ್ಣಾಗದಕ್ಕೆ ಉಂಟಲ್ಲ ಟೇಸ್ಟ್ ಜಾಸ್ತಿ. ಹಣ್ಣು ಬಾಳೆಹಣ್ಣು ಮಾಡಬೇಕು. ಈ ಹೋಟೆಲಲ್ಲಿ ಕೆಲವೊಮ್ಮೆ ಕಾಯಿ ಮಾಡ್ತಾರೆ, ಅದು ಒಳ್ಳೇದಾಗಲಿ. ಇದು ಹಣ್ಣು ಒಳ್ಳೇದಾಗಲಿ ಮಾಡಬೇಡ. ಇವಳು ಹೀಗೆ ಮಾಡುವಾಗ ನಂಗೆ ಎದುರಿಗೆ ಆಗ್ತದೆ. ಅಲ್ಲಿ ಎಣ್ಣೆ ಬಿಸಿ ಅವಳು ಹೇಳುದು ಎಂತ ಗೊತ್ತುಂಟಾ, ಎಣ್ಣೆ ಇಳಿಬೇಕಲ್ಲ, ಅದಕ್ಕೆ ಹೀಗೆ ಮಾಡಿದ್ರೆ ಎಣ್ಣೆ ಎಲ್ಲ ಫುಲ್ ಇಳಿತದೆ ಅಂತ. ಅವಳದ ಒಂದು ಹೊಸ ಟ್ರಿಕ್ಸ್ ಅದು. ಹೋಟ್ಲೆಲ್ಲ ಹಿಂಗೆ ಮಾಡಿ. ನೀನಿಲ್ಲಿ ಹೋಟೆಲ್ ಒಳಗೆ ಹೋಗಿ ನೋಡಿದ್ದಿ? ಅದು ಇಲ್ಲಿ ಫಾಸ್ಟ್ ಫುಡ್ ಅಲ್ಲೆಲ್ಲ ಮಾಡ್ತಾರಲ್ಲ, ಇಲ್ಲಿ ಉಂಟಲ್ಲ. ಅವಳು ಎಂತಕ್ಕೆ ಹಾಗೆ ಮಾಡುದು, ಎಣ್ಣೆಲ್ಲ ಇಳಿಲಿ ಅಂತ. ನಾವು ಅದನ್ನು ಹೀಗೆ ತೆಗೆದು ಒಂದು ಪ್ಲೇಟಿಗೆ ಹಾಕ್ತೇವೆ, ಆಮೇಲೆ ಅದು ಎಣ್ಣೆ ಎಲ್ಲ ಇಳಿತದೆ. ಟಿಶ್ಯೂ ಉಂಟು, ಬೇಕಾದಷ್ಟು ಟಿಶ್ಯೂ ಉಂಟು, ಅದರಲ್ಲೇ ನಾವು ಆಯಿಲ್ ಎಲ್ಲ ತೆಗಿತೇವೆ. ಇಲ್ಲದ್ರೆ ಎಷ್ಟು ಆಯಿಲ್. ಇಷ್ಟೆಲ್ಲ ನಮ್ಮ ನೇಂದ್ರ ಬನಾನಾ ಪುಡಿ ಆಯಿತು. ಇನ್ನು ಮುಂದಕ್ಕೆ ಹೋಗುವ ಮುಂದಿನ ಸ್ಟೋರಿ. ಬಟ್ಟೆ ಎಲ್ಲ ಡ್ರೈ ಆಯಿತು, ಮಿಷನಲ್ಲಿ ವಾಷಿಂಗ್ ಮಿಷನಲ್ಲಿ ಒಣ ಹಾಕಿ ಬರ್ತೇನೆ. ಇವಳದು ಗುಡಿಸಿ ಆಯಿತು, ನೆಲ ಒರೆಸಿದ್ಲು. ಮಾಡ್ತಾಳೆ, ಕೆಲಸ ಮಾಡ್ತಾಳೆ. ಬೇಗ ಬೇಗ ಮಾಡಬೇಕಂತ ಹೇಳಿದ್ದೇನೆ. ಯಾಕೆ ಹೇಳಿದರೆ ಮತ್ತು ಬರೀಲಿಕ್ಕೇನು ಉಂಟಂತೆ. ಎಕ್ಸಾಮ್ ನಿನ್ನೆಗೆ ಎಂಡಾಗಿದೆ ಅವಳದು. ಇನ್ನು ಎಕ್ಸಾಮ್ ಎಲ್ಲ ಮುಗೀತಲ್ಲ, ಹಾಗೆ ಮಾರ್ಕೆಲ್ಲ ನಿನ್ನೆ ಹೇಳಿ ಆಯಿತು ನನ್ನಲ್ಲಿ. ಎಷ್ಟು ಸೈನ್ಸಲ್ಲಿ ಎಷ್ಟು ಎಲ್ಲ ಒಳ್ಳೆ ಮಾರ್ಕ್ ತಗೊಂಡಿದ್ದಾಳೆ. ಈ ಸತಿ ಸ್ವಲ್ಪ ಅವರೇಜ್ ಬಂದಿದೆ. ನೆಕ್ಸ್ಟ್ ಎಕ್ಸಾಮಲ್ಲಿ ಒಳ್ಳೆ ಟ್ರೈ ಮಾಡಬೇಕು. ಪರವಾಗಿಲ್ಲ, ಅವಳು ಹುಷಾರಿದ್ದಾಳೆ ಕಲಿದ್ರಲ್ಲಿ. ಇನ್ನು ಅವಳಿಗೆ ಬರೀಲಿಕ್ಕೆಲ್ಲ ಉಂಟಂತೆ.
ಅಕ್ಕನಿಗೆ ಏನು ಇಡುದಿಲ್ಲ. ಅಕ್ಕ ಇವತ್ತು ಇವಳು ರಜೆ ಇರ್ತಾಳಲ್ಲ, ಹಾಗೆ ಅಕ್ಕನಿಗೆ ಏನು ಇಡುದಿಲ್ಲ. ಅಕ್ಕನಿಗೆ ಇರ್ತದೇನು ಸಂಜೆದೇನಾದರೂ ಟೀ ಪಾತ್ರ ಅಂತೆ ಈ ಸಂಜೆದೆಲ್ಲ ಪಾತ್ರೆ ಎಲ್ಲ ಇರ್ತದಲ್ಲ ಅದೆಲ್ಲ. ನಮ್ಮ ಹಾಟ್ ಬಾಕ್ಸ್ ನೋಡಿ ಇದರಲ್ಲೆಲ್ಲ ಹಾಕಿಡುದು. ಇನ್ನು ಅಕ್ಕನಿಗೆ ಕೂಡ ಆಗ್ತದಲ್ಲ, ಇನ್ನು ಮಧ್ಯಾಹ್ನ ಇವರು ಊಟಕ್ಕೆ ಬರ್ತಾರಲ್ಲ ಆಗ ಅವರಿಗೆ ಸಹ ಕೊಡುವ ಅಂತ. ಇದರಲ್ಲಿ ಬಿಸಿ ನಿಲ್ತದೆ. ತೆಂಗಿನೆಣ್ಣೆ ಹಾಕ್ತೇನೆ. ಆಮೇಲೆ ಇದು ರವೆ ನೋಡಿ, ಇದರಲ್ಲಿ ಮೀನನ್ನು ಎಂತ ಮಾಡೋದು, ಕಾಯಿಸೋದು. ಹಾಗೆ ಮೀನು ಕಾಯಿಸ್ತಾ ಇದ್ದೇವೆ. ಅಡಿಗೆ ಎಲ್ಲ ಆಯ್ತಲ್ಲ, ಇನ್ನು ಮೀನು ಕಾಯಿಸೋದು. ಹಸ್ಬೆಂಡ್ ಫೋನ್ ಮಾಡಿದರು, ಊಟಕ್ಕೆ ಬರ್ತಾರಂತೆ, ಹಾಗೆ ಕಾಲ್ ಮಾಡಿದರು. ಯೂನಿಫಾರ್ಮಲ್ಲಿ ಇರ್ತಾರೆ, ಪೊಲೀಸ್ ಯೂನಿಫಾರ್ಮಲ್ಲಿ. ಸೊ ಅವರು ವಿಡಿಯೋ ಮಾಡಲಿಕ್ಕೆ ಬಿಡುತ್ತಿಲ್ಲ ಯೂನಿಫಾರ್ಮಲ್ಲಿರುವಾಗ ಅವರನ್ನು. ಅಂದರೆ ಅವರಿಗೆ ಯೂನಿಫಾರ್ಮಲ್ಲೆಲ್ಲ ಅವರು ವಿಡಿಯೋ ಮಾಡಲಿಕ್ಕೆ ಅವರಿಗೆ ಅಷ್ಟೊಂದು ಇಷ್ಟಪಡೋದಿಲ್ಲ. ಎಣ್ಣೆ ಹೀಗೆ ಹಾಕೋದು, ಆಮೇಲೆ ಈ ಎಣ್ಣೆ ಹಾಕೋದು ಇದರ ಮೇಲೆ ಎಣ್ಣೆ ಹಾಕಬೇಕು. ಈಗ ಎಣ್ಣೆ ಹಾಕೋದು, ತೆಂಗಿನ ಎಣ್ಣೆ ನಾವು ಯೂಸ್ ಮಾಡೋದು, ಪ್ಯೂರ್ ತೆಂಗಿನ ಎಣ್ಣೆ ಇದು. ತೆಂಗಿನ ಎಣ್ಣೆ ಹಾಕಿದ್ರೆ ಉಂಟಲ್ಲ ಒಳ್ಳೆ ಪರಿಮಳ ಬರ್ತದೆ ನೋಡಿ. ತೆಂಗಿನ ಎಣ್ಣೆ ಹಾಕಿದಲ್ಲ ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಉಂಟು. ನಿಮಗೆ ಕೂಡ ಪರಿಮಳ ಬರ್ತಾ ಉಂಟು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಓಕೆ ಫ್ರೆಂಡ್ಸ್, ಇನ್ನು ಇಲ್ಲೆಲ್ಲ ತೆಗೆದಿಡ್ಲಿಕ್ಕೆ ಉಂಟು, ಈ ಪಾತ್ರೆಯನ್ನೆಲ್ಲ ಕೆಲ ಒಳಗಿಡ್ಲಿಕ್ಕೆ ಉಂಟು. ಹಾಗಾಗಿ ನಾವು ಇನ್ನು ಊಟಕ್ಕೆಲ್ಲ ರೆಡಿ ಆಯಿತು. ಊಟಕ್ಕೆ ಹಸ್ಬೆಂಡ್ ಬರ್ತಾರೆ, ಆಮೇಲೆ ಯೂನಿಫಾರ್ಮಲ್ಲಿ ಬರ್ತಾರೆ. ಅವರದ್ದು ಹೇಳಿದ್ದಾರೆ ತೆಗಿಲಿಕ್ಕೆ ಬಿಡುದಿಲ್ಲ, ಅವರಿಗೆ ಲೈಕ್ ಇಲ್ಲ ಯೂನಿಫಾರ್ಮಲ್ಲಿ ಎಲ್ಲ ಕಾಣಿಸಿಕೊಳ್ಳಿಕ್ಕೆ. ನಮ್ಮ ಯಜಮಾನ್ರು ಬಂದರು, ಊಟಕ್ಕೆ ಅವರು ಬಂದ್ರೆ ಖುಷಿ ಆಗುದು ಮನೆಗೆ. ಏನಿತ್ತು ಸ್ಟೇಷನಲ್ಲಿ ಎಲ್ಲ ಸ್ಪೆಷಲ್? ಹೌದಾ? ಅಂಗಡಿ ಫ್ರೈ ಉಂಟು ಅವರಿಗೆ ಭಾರಿ, ಅವರ ಪ್ರೀತಿ ಅವರಿಗೆ ಮೀನಂದ್ರೆ. ಆದ್ರೂ ತರುದಿಲ್ಲ ಬೇಗ, ಈಗ ಒಳ್ಳೆ ಬರುದಿಲ್ಲ ಮಳೆಗಾಲ ಒಳ್ಳೆ ಅಷ್ಟು ಒಳ್ಳೆ ಸಿಗುದಿಲ್ಲ ಈಗ. ಎಂದ್ರೆ ಬೇರೆ ಕಡೆಯಿಂದ ಇಲ್ಲಿಗೆ ಇದು ಎಕ್ಸ್ಪೋರ್ಟ್ ಆಗುದಲ್ಲ, ಹಾಗೆ ಸಿಗುದಿಲ್ಲ. ಈಗ ಊಟ ಮಾಡಿ ಹೋಗಿ ಯೂನಿಫಾರ್ಮ್ ಅಲ್ಲಿ ವಿಡಿಯೋ ಮಾಡುದಿಲ್ಲ, ಅವರಿಗೆ ಅದು ಲೈಕ್ ಇಲ್ಲ. ಕಲರ್ ಡ್ರೆಸ್ ಅಲ್ಲಿ ಅವರು ಎದುರು ಕಾಣುದು ವಿಡಿಯೋದಲ್ಲಿ. ಯೂನಿಫಾರ್ಮ್ ಹಾಕಿ ಮಾಡಬಾರ್ದು ಯಾವಾಗಲೂ. ಕೈ ತೊಳೆದು ಬರ್ತಾನೆ ನಾನು. ಊಟ ಆಗ್ತೇನೆ ಇವತ್ತು 3 ಬಗೆ 4 ಬಗೆ ಪದಾರ್ಥ ಉಂಟು. 4 ಬಗೆಯಲ್ಲಿ ಅವರೆಲ್ಲ ತಿನ್ನುದಿಲ್ಲ, ಅವರು ಲಿಮಿಟೆಡ್. ಲಿಮಿಟೆಡ್ ಅಂದ್ರೆ ನಾವು ಲಿಮಿಟೆಡ್ ಅಲ್ಲ, ಅನ್ಲಿಮಿಟೆಡ್. ಆದ್ರೆ ಹೆಂಡತಿ ಕೊಡುವಾಗ ಲಿಮಿಟೆಡ್ ಆಗಿ ಕೊಡುದು ನಿಮಗೆ, ಸ್ವಲ್ಪ ತೋರ ಕಮ್ಮಿ ಮಾಡ್ಲಿಕ್ಕೆ ಅಂತ. ಅವರಿಗೆ ತುಂಬಾ ನಾನು ಕೇರ್ಫುಲ್ ಆಗಿ ನೋಡ್ಕೊಳ್ತೇನೆ, ಕೇರ್ಫುಲ್ ಪ್ರೀತಿಯಿಂದ. ಯಾಕೆ ಹೇಳಿದ್ರೆ ಹೀಗೆ ಸಪುರ ಸ್ವಲ್ಪ ಆಗ್ಬೇಕು. ಸಪುರದ ಎಲ್ದಿದ್ದಾರೆ, ಆದ್ರೂ ಕೂಡ ಒಂದು ಇದಿಡಿ ಪದಾರ್ಥ ಉಂಟು. ಈಗ ಬಂದ ತಕ್ಷಣ ನೋಡಿ ನೇಂದ್ರ ಬಾಳೆಹಣ್ಣ ಪೋಡಿ ಮಾಡಿದ್ದಾರೆ. ನಿಮ್ಮ ಮಗಳು ಚಿನ್ನ ಮಾಡಿದ್ದೀನಿ ತೆಕ್ಕೊಳ್ಳಿ, ಇಡಿ ಬಿಸಿ ಬಿಸಿ ಉಂಟಲ್ಲ, ಅದು ಹಾಟ್ ಬಾಕ್ಸ್ ಅಲ್ಲಿ ಇಟ್ಟರೆ ಸೂಪರ್ ಆಗಿದೆ. ಇನ್ನು ಊಟ ಓಕೆ. ಇನ್ನು ಊಟ. ಈ ನನ್ನ ಒಂದು ಪುಟ್ಟ ವ್ಲಾಗ್ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಹಾಗೂ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.